ಹಾಯ್, ಎಲ್ರು ಹೇಗಿದ್ದೀರಾ? ಹೇಗ್ ಓದ್ತಿದ್ದೀರಾ? ಎಲ್ರು ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ. ಹೊಸ ಹೊಸ ನೋಟಿಫಿಕೇಶನ್ ಬರ್ತಿದೆ, ನೀವೇ ನೋಡ್ತಿದ್ದೀರಾ, ನಿಮ್ಮೆಲ್ರಿಗೂ ಗೊತ್ತಾಗ್ತಿದೆ ಅದು. ಸೊ ದಟ್ ಎಲ್ಲಾ ಅಪರ್ಚುನಿಟಿಗಳನ್ನ ಗ್ರಾಬ್ ಮಾಡಿ ಯಾವ್ದನ್ನು ಮಿಸ್ ಮಾಡ್ಕೊಂಬೇಡಿ. ಸೊ ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಕ್ಲಾಸ್ 6 ಆಗಿರುತ್ತೆ. ಸೊ ಇವತ್ತಿನ 6ನೇ ಕ್ಲಾಸ್ ಅಲ್ಲಿ ನಾವು ಗುಣವಾಚಕಗಳ ಬಗ್ಗೆ ಓದ್ತಾ ಇದೀವಿ. ಮೊದಲನೇದಾಗಿ ಕ್ಲಾಸ್ 1 ಅಲ್ಲಿ ವರ್ಣಮಾಲೆ, ಅದಾದ್ಮೇಲೆ ಸಂಧಿ, ಸಮಾಸಗಳು, ನಾಮಪದಗಳು. ದೆನ್ ಲಾಸ್ಟ್ ಕ್ಲಾಸ್ ಅಲ್ಲಿ ಸರ್ವನಾಮಗಳನ್ನ ಓದಿದ್ವಿ. ಈಗ ಗುಣವಾಚಕ. ಓಕೆನಾ? ನೌನ್ ಆಯ್ತು, ಪ್ರೊನೌನ್ ಆಯ್ತು, ಈಗ ಅಬ್ಜೆಕ್ಟಿವ್. ನೌನ್ ಅಂದ್ರೆ ನಾಮಪದ, ಪ್ರೊನೌನ್ ಅಂದ್ರೆ ಸರ್ವನಾಮ, ಈಗ ಅಬ್ಜೆಕ್ಟಿವ್. ಸರ್ವನಾಮಗಳು ನೆನಪಿದೆ ಅನ್ಕೊಂತೀನಿ. ನಾಮಪದಗಳ ಬದಲಿಗೆ ಬಳಸುವಂತಹ ಪದಗಳೇ ಸರ್ವನಾಮಗಳು. ಅದರ 6 ವಿಧಗಳನ್ನ ಓದಾಯ್ತು. ಈಗ ಗುಣವಾಚಕಗಳನ್ನ ಓದೋಣ. ಸೊ ಕ್ಲಾಸ್ಗೆ ಹೋಗೋಣ, ವೇಸ್ಟ್ ಮಾಡೋದ್ ಬೇಡ ಟೈಮ್, ಬೇಗ ಕ್ಲಾಸ್ಗೆ ಹೋಗೋಣ. ಆದಷ್ಟು ಶಾರ್ಟ್ ನೋಟ್ಸ್ ಗಳನ್ನ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಆದಷ್ಟು ವಿಡಿಯೋಸ್ ಗಳನ್ನ ಒಂದು 3-4 ಟೈಮ್ಸ್ ಆದ್ರೂ ರಿಪೀಟೆಡ್ ಆಗಿ ನೋಡಿ, ಅವಾಗ್ಲೇ ತಲೆ ನಿಂತ್ಕೊಳ್ಳೋದು. ಒಂದ್ಸಲ ನೋಡಿ ಹೋಗೋದ್ರಿಂದ ಆಗಲ್ಲ, ತಲೆ ನಿಂತ್ಕೊಳ್ಳಲ್ಲ. ಸೊ ಸ್ಟಾರ್ಟ್ ಮಾಡೋಣ, ಲೇಟ್ ಮಾಡೋದ್ ಬೇಡ. ಸೊ ಕ್ಲಾಸ್ 6 ಗುಣವಾಚಕ. ಅದನ್ನ ಅಡ್ಜೆಕ್ಟಿವ್ ಅಂತ ಕರಿತೀವಿ, ಇಲ್ಲಾಂದ್ರೆ ವಿಶೇಷಣ. ಎಲ್ಲ ಸೇಮ್, ವಿಶೇಷಣ ಅಂದ್ರೂ ಒಂದೇ, ಗುಣವಾಚಕ ಅಂದ್ರೂ ಒಂದೇ. ಸೊ ಇದು ಎಲ್ಲಾ ಎಕ್ಸಾಮ್ಗೂ ಹೆಲ್ಪ್ಫುಲ್ ಆಗುತ್ತೆ. KPSC, KS ಆಲ್ರೆಡಿ ಹೇಳಿರೋ ಅಂತದ್ದೇ. PSI, FD, SD, VAO, CTA ಎಲ್ಲದಕ್ಕೂ ಹೆಲ್ಪ್ಫುಲ್ ಆಗುತ್ತೆ. ಈ ಪಾಠದ ಉದ್ದೇಶ ನೋಡೋಣ. ಫಸ್ಟ್ ಗುಣವಾಚಕ ಅಥವಾ ವಿಶೇಷಣ ಅಂದ್ರೆ ಏನು, ನಾಮಪದ ಮತ್ತು ಗುಣವಾಚಕದ ವ್ಯತ್ಯಾಸ ನೋಡೋಣ. ಗುಣವಾಚಕದ ವಿಧಗಳು, ಪ್ರತಿಯೊಂದು ವಿಧಕ್ಕೂ ಉದಾಹರಣೆಗಳು, ಪರೀಕ್ಷೆಯಲ್ಲಿ ಯಾವ ತರ ಟ್ರಿಕ್ ಕೇಳ್ತಾರೆ ಪ್ರಶ್ನೆಗಳನ್ನ, ಎಲ್ಲಾನು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಣ. ಓಕೆನಾ? ಸೊ ಒಂದು ಕಥೆಯಿಂದ ಶುರು ಮಾಡೋಣ. ಓಕೆನಾ? ಒಬ್ಬ ಶಿಕ್ಷಕರು ತರಗತಿಗೆ ಬಂದು ಹೇಳ್ತಾರೆ. ಓಕೆನಾ? ಏನಂತ ಹೇಳ್ತಾರೆ? ಹೊರಗೆ ಒಂದು ಹೂ ಇದೆ ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳಿಗೆ ಯಾವ ಹೂ ಅಂತ ಅರ್ಥ ಆಗಲ್ಲ. ಕರೆಕ್ಟ್ ಅಲ್ವಾ? ಒಂದು ಹೂ ಇದೆ ಅನ್ನೋದು, ಹೂ ಅನ್ನೋದು ಯಾವ ಹೂ ಅನ್ನೋದ್ ಬೇಕಲ್ವಾ? ಕರೆಕ್ಟ್ ಅಲ್ವಾ? ಸೊ ಆಗ ಶಿಕ್ಷಕರೇ ಹೇಳ್ತಾರೆ, ಹೊರಗೆ ಒಂದು ಕೆಂಪು ಹೂ ಇದೆ ಅಂತ ಹೇಳ್ತಾರೆ. ಓಕೆನಾ? ಸೊ ಈಗ ಎಲ್ರಿಗೂ ಸ್ಪಷ್ಟವಾಗಿ ಅರ್ಥ ಆದ್ರೂ ಕೂಡ, ಬಟ್ ಕೆಂಪು ಕಲರ್ ಅಲ್ಲಿ ಬೇಕಾದಷ್ಟು ಹೂವು ಇದೆ. ಕರೆಕ್ಟ್ ಅಲ್ವಾ? ದಾಸವಾಳ ಇದೆ, ಗುಲಾಬಿ ಇದೆ, ಡೇರೆ ಹೂವು ಇದೆ, ಎಲ್ಲಾ ಹೂಗಳು, ತುಂಬಾ ಹೂಗಳು ನಮಗೆ ಕೆಂಪು ಕಲರ್ ಅಲ್ಲಿ ಸಿಗುತ್ತೆ. ಮತ್ತೆ ಹೇಳ್ತಾರೆ, ಹೊರಗೆ ಒಂದು ದೊಡ್ಡ ಕೆಂಪು ಗುಲಾಬಿ ಹೂ ಇದೆ ಅಂತ. ಈಗ ಹೂವಿನ ಬಗ್ಗೆ ಸಂಪೂರ್ಣ ಚಿತ್ರ ಮನಸ್ಸಿನಲ್ಲಿ ಬರುತ್ತೆ. ಕರೆಕ್ಟ್ ಅಲ್ಲ? ಓ, ಹೊರಗಡೆ ಒಂದು ಹೂ ಇದೆ, ಅದ್ ಯಾವ ಕಲರ್ ಅಲ್ಲಿದೆ? ಕೆಂಪು ಕಲರ್ ಅಲ್ಲಿದೆ. ಅದು ಯಾವ ಹೂ? ಗುಲಾಬಿ ಹೂ. ಕೆಂಪು, ದೊಡ್ಡ ಎಂಬ ಪದಗಳು ಹೂವಿನ ಗುಣವನ್ನು ತಿಳಿಸುತ್ತೆ. ಇಂತಹ ಪದಗಳನ್ನೇ ಗುಣವಾಚಕ ಅಂತ ಕರಿತೀವಿ. ನೋಡಿ, ಅಂದ್ರೆ ಒಂದು ವಸ್ತುವಿನ ಗುಣನ ಹೇಳುತ್ತೆ, ಹೆಸರಲ್ಲ ಇದೆ, ಅಥವಾ ಅದ್ರ ವಿಶೇಷತೆನ ಹೇಳುತ್ತೆ. ಒಂದು ಗುಣನಾದ್ರೂ ಅಥವಾ ವಿಶೇಷತೆ, ಎರಡು ಒಂದೇ. ಕರೆಕ್ಟ್ ಅಲ್ವಾ? ಎರಡು ಒಂದೇ. ಸೊ ಅದ್ರದ್ದು ಗುಣ ಅಥವಾ ವಿಶೇಷತೆಯನ್ನ ಹೇಳ್ತಿರೋ ಅಂತ ಪದಗಳನ್ನೇ ನಾವು ಗುಣವಾಚಕ ಅಂತ ಕರಿತೀವಿ. ಅರ್ಥ ಆಗ್ತದಲ್ಲ? ಒಂದು ಪದಗಳನ್ನ, ಇಂತಹ ಪದಗಳನ್ನ ನಾವು ಗುಣವಾಚಕ ಅಂತ ಕರಿತೀವಿ. ಒಂದು ವಸ್ತುವಿನ ಗುಣ ಅಥವಾ ವಿಶೇಷತೆಯನ್ನ ತಿಳಿಸುವ ಪದಗಳೇ ಗುಣವಾಚಕಗಳು. ಅರ್ಥ ಆಗ್ತಿದೆ ಅಲ್ವಾ? ನೆಕ್ಸ್ಟ್ ಹೋಗೋಣ. ಆಸ್ಪಿರೆಂಟ್ಸ್ ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ಹೇಳಿ, ಡೋಂಟ್ ವರಿ, ನಾವು ಡೀಟೇಲ್ ಆಗಿ ಓದೋಣ. ಎಲ್ಲಾದ್ರೂ ಕನ್ಫ್ಯೂಷನ್ ಇದ್ರೆ, ಏನಾದ್ರೂ ಪ್ರಾಬ್ಲಮ್ ಇದ್ರೆ, ಏನಾದ್ರೂ ಅರ್ಥ ಆಗ್ತಿಲ್ಲ ಅಂದ್ರೆ ನೀವು ಆರಾಮ್ಸೆ ನನ್ನ ಹತ್ರ ಕೇಳಿ. ಎಲ್ಲಾದ್ರೂ ಇಲ್ಲ ಇನ್ನೊಂದ್ಸಲ ಹೇಳ್ಬೇಕಂದ್ರೂ ಕೇಳಿ, ಇಲ್ಲ ವಿಡಿಯೋನ ಇನ್ನೊಂದ್ಸಲ ನೋಡಿ. ಇಬ್ರು ಒಂದು ಏನಂತ ಹೇಳ್ತಾರೆ, ನಿಮ್ಗೆ ಈಸಿ ಆಗೋ ತರ ನಾನು ಅದಕ್ ಬರ್ತೀನಿ, ನೀವು ಅರ್ಥ ಮಾಡ್ಕೊಳ್ಳಿ. ಎಷ್ಟ್ ಸಲ ಬೇಕಿದ್ರು ನಾ ಹೇಳ್ತೀನಿ, ಹೇಗ್ ಬೇಕಿದ್ರು ಹೇಳ್ತೀನಿ, ನಿಮ್ಗೆ ಅರ್ಥ ಆಗ್ಬೇಕಷ್ಟೆ. ಅಟ್ ಲಾಸ್ಟ್ ನಿಮ್ಗೆ ಅರ್ಥ ಆಗ್ಬೇಕು. ಓಕೆನಾ? ಸೊ ಗುಣವಾಚಕ ಅಂದ್ರೆ ಅರ್ಥ ಆಯ್ತಲ್ಲ? ಒಂದು ವಸ್ತುವಿನ ಗುಣ, ಸ್ವಭಾವ, ಬಣ್ಣ, ಗಾತ್ರ, ರೂಪ, ಈ ತರದನ್ನೆಲ್ಲ ಹೇಳ್ತಿದೆ ಅಂದ್ರೆ ಅದನ್ನ ಗುಣವಾಚಕ. ಹೆಸರಲ್ಲೇ ಇದೆ. ನಾಮಪದ ಅಥವಾ ಸರ್ವನಾಮದ ಗುಣ, ಸ್ವಭಾವ, ಬಣ್ಣ, ಸಂಖ್ಯೆ, ಪ್ರಮಾಣ, ಗಾತ್ರ, ರೂಪ, ಸ್ಥಿತಿ ಮುಂತಾದವುಗಳನ್ನ ತಿಳಿಸುವ ಪದಗಳೇ ಗುಣವಾಚಕ ಅಥವಾ ವಿಶೇಷಣ ಅಂತ ಕರಿತೀವಿ. An adjective is a word that describes or qualifies a noun or pronoun by expressing its quality, quantity, number, size, ಕಲರ್, ನೇಚರ್ ಆರ್ ಸ್ಟೇಟ್. ಇದನ್ನ ನಾವು ಅಡ್ಜೆಕ್ಟಿವ್. ಇವಾಗ ಅರ್ಥ ಆಯ್ತಾ? ನೌನ್ ಅಂದ್ರೆ ಗೊತ್ತಾಯ್ತು, ಪ್ರೊನೌನ್ ಅಂದ್ರೆ ಗೊತ್ತಾಯ್ತು. ಈಗ ಅಡ್ಜೆಕ್ಟಿವ್ ಅಂದ್ರೇನು ಗೊತ್ತಾಗಿದೆ ಅನ್ಕೊಂತೀನಿ. ಓಕೆ, ತುಂಬಾ ಸಿಂಪಲ್ ಆಗಿ ಒಂದ್ ಸೂತ್ರ ನೆನ್ಪಿಟ್ಕೊಳ್ಳಿ, ಇದನ್ನ ಬರ್ಕೊಳ್ಳಿ ನೋಟ್ಸ್ ಅಲ್ಲಿ. ನಾಮಪದಕ್ಕೆ ವಿಶೇಷ ಗುಣ ಹೇಳಿದರೆ ಗುಣವಾಚಕ. ಓಕೆನಾ? ನಾಮಪದಕ್ಕೆ ಒಂದು ವಿಶೇಷವಾದ ಗುಣನ ಸೇರಿಸ್ತಿದೀವಿ ಅಂದ್ರೆ ಅದು ಗುಣವಾಚಕ ಆಗುತ್ತೆ. ಉದಾಹರಣೆ ನೋಡು. ರಾಮ ಒಳ್ಳೆಯ ಹುಡುಗ. ಇಲ್ಲಿ ರಾಮ ಏನು?
ರಾಮ ಒಂದು ನಾಮಪದ. ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾ? ಒಳ್ಳೆಯ ಅನ್ನೋದು ಗುಣ, ಅವನು ಒಳ್ಳೆಯವನು. ಸೊ ಗುಣ ಅನ್ನೋದು ಒಳ್ಳೆಯ ಕ್ಯಾರೆಕ್ಟರ್ ಅವನು. ಕರೆಕ್ಟ್ ಅಲ್ವಾ? ಗುಣ ಹೇಳ್ತಿದೆ, ಸೊ ಗುಣವಾಚಕ. ದೆನ್ ಹುಡುಗ ಅನ್ನೋದು ನಾಮಪದ. ಅರ್ಥ ಆಗ್ತಿದೆ ಅಲ್ಲ? ನೆಕ್ಸ್ಟ್ ಇನ್ನೊಂದು ಉದಾಹರಣೆ ನೋಡಿ. ಕೆಂಪು ಗುಲಾಬಿ ಸುಂದರವಾಗಿದೆ. ಗುಲಾಬಿ ನಾಮಪದ. ಕರೆಕ್ಟ್ ಅಲ್ವಾ? ಕೆಂಪು ಅನ್ನೋದು ಇಲ್ಲಿ ಗುಣ. ಹೆಂಗಿದೆ ಅದು? ಕೆಂಪಾಗಿದೆ. ಕರೆಕ್ಟ್ ಅಲ್ವಾ? ಅರ್ಥ ಆಗ್ತಿದೆಯಾ? ಕೆಂಪು ಅನ್ನೋದು ಅಥವಾ ಸುಂದರವಾಗಿದೆ ಅನ್ನೋದು ಗುಣವಾಚಕನೇ. ನೋಡಿ ಇಲ್ಲಿ 2 ಗುಣವಾಚಕ ಬರುತ್ತೆ. ಒಂದು ಕೆಂಪು, ಸುಂದರವಾಗಿದೆ ಅನ್ನೋದು ಗುಣವಾಚಕನೇ. ಅದು ತುಂಬಾ ಬ್ಯೂಟಿಫುಲ್ ಆಗಿದೆ. ಇನ್ನೊಂದು ಉದಾಹರಣೆ, ಅವನು ಬುದ್ಧಿವಂತ ವಿದ್ಯಾರ್ಥಿ. ಅವನು ಸರ್ವನಾಮ. ನೆನ್ಪಿದೆ ಅಲ್ವಾ? ಅವನು ಓದಿದೀವಲ್ವಾ? ಸರ್ವನಾಮ ಅದು. ಕರೆಕ್ಟ್ ಅಲ್ಲ? ಅವನು, ಅವಳು ನೆನ್ಪಿದೆ ಅನ್ಕೊಂತೀನಿ. ಅವನು ಸರ್ವನಾಮ. ಬುದ್ಧಿವಂತ ಅವನ ಕ್ಯಾರೆಕ್ಟರ್ ಹೇಳ್ತಿದೆ, ಗುಣವಾಚಕ. ಕರೆಕ್ಟ್ ಅಲ್ವಾ? ವಿದ್ಯಾರ್ಥಿ ಅನ್ನೋದು ಎಗೇನ್ ನಾಮಪದ. ಅರ್ಥ ಆಗ್ತಿದೆ ಅಲ್ಲ ಆಸ್ಪಿರೆಂಟ್ಸ್? ಓಕೆ, ನೆಕ್ಸ್ಟ್ ನಾಮಪದ ಮತ್ತು ಗುಣವಾಚಕದ ವ್ಯತ್ಯಾಸ ಮಾಡೋಣ. ಓಕೆನಾ? ಓಕೆ, ಫಸ್ಟ್ ನಾಮಪದ ಮತ್ತು ಗುಣವಾಚಕ. ಮನೆ ಅನ್ನೋದು ನಾಮ, ಗುಣವಾಚಕ ಅನ್ನೋದು ದೊಡ್ಡ. ನೋಡಿ, ದೊಡ್ಡ, ಒಳ್ಳೆಯ, ಹೊಸ, ಕೆಂಪು, ಎತ್ತರದ, ಇದೆಲ್ಲ ಏನು ಗುಣ ಅಲ್ವಾ? ಒಂದು ವಸ್ತುವಿನ ಅಥವಾ ಒಂದು ನಾಮಪದದ ಗುಣಗಳು. ನಾಮಪದಗಳು ನೋಡೋಣ. ಮನೆ, ಹುಡುಗ, ಪುಸ್ತಕ, ಹೂವು, ಮರ, ಇವೆಲ್ಲ ನಾಮಪದಗಳು. ಇವಕ್ಕೆ ಗುಣಗಳನ್ನು ಸೇರಿಸಿದಾಗ ಅವು ಗುಣವಾಚಕಗಳಾಗತ್ತೆ. ಓಕೆನಾ? ನೋಡಿ, ಗುಣವಾಚಕವು ಯಾವಾಗಲೂ ನಾಮಪದ ಅಥವಾ ಸರ್ವನಾಮದ ಬಗ್ಗೆ ಹೆಚ್ಚುವರಿ ಮಾಹಿತಿ ನೀಡುತ್ತದೆ. ಅಂದ್ರೆ ಮನೆ ಇದೆ, ಕರೆಕ್ಟ್ ಅಲ್ವಾ? ಮನೆ ಇದೆ, ಮನೆ ದೊಡ್ಡದಾಗಿದೆ, ಅಥವಾ ಮನೆ ಚಿಕ್ಕದಾಗೂ ಇರ್ಬೋದು. ಕರೆಕ್ಟ್ ಅಲ್ವಾ? ಮನೆ ಅಂದ್ರೆ ಮನೆ ಇದೆ ಅನ್ನುವಾಗ ಇದ್ರದ್ದು ಗುಣ ಹೇಳ್ತಿದೆ. ಹುಡುಗ ಒಳ್ಳೆನೂ ಇರ್ಬೋದು, ಕೆಟ್ಟವನೂ ಇರ್ಬೋದು. ಕರೆಕ್ಟ್ ಅಲ್ವಾ? ಹಾಗೆ ಪುಸ್ತಕ ಹೊಸದು ಇರ್ಬೋದು, ಹಳೆದು ಇರ್ಬೋದು. ಅಂದ್ರೆ ನಾಮಪದಗಳ ಬಗ್ಗೆ ಹೆಚ್ಚು ಮಾಹಿತಿ ನೀಡುತ್ತೆ ಇದು. ಮನೆ ಇದೆ ಅಂದಿದ ತಕ್ಷಣ ಗೊತ್ತಾಗಲ್ಲ ನಿಮ್ಗೆ. ಸೊ ಇವಾಗ ಒಬ್ಬ ಪರ್ಸನ್ ಹೇಳಲ್ಲ ಮನೆ ಇದೆ ಅಪ್ಪ, ಮನೆ ಹೆಂಗಿದೆ ಅನ್ನೋದು ನಿಮ್ಗೆ ಹೆಂಗ್ ಗೊತ್ತಾಗತ್ತೆ? ಅವನು ಇನ್ನ ಬ್ಯೂಟಿಫುಲ್ ಆಗಿ ವರ್ಣನೆ ಮಾಡ್ಬೇಕು. ಹೆಂಗೆ? ಮನೆ ತುಂಬಾ ದೊಡ್ಡದಾಗಿದೆ. ಕರೆಕ್ಟ್ ಅಲ್ಲ? ನಿಮಗೆ ಅವಾಗ ಊಹಿಸ್ಕೊಂತೀರ, ಓ ದೊಡ್ಡ ಮನೆ ಅಪ್ಪ, ದೊಡ್ಡ ಬಂಗ್ಲೆ ಇರ್ಬೋದು ಇದು ಅಂತ ಬರುತ್ತೆ. ಅದೇ ಮನೆ ತುಂಬಾ ಚಿಕ್ಕದಾಗಿದೆ ಅಪ್ಪ, ಚಿಕ್ಕ ಮನೆ ಅದು, ಪುಟ್ಟ ಮನೆ ಇದು. ಕರೆಕ್ಟ್ ಅಲ್ವಾ? ಅಂದ್ರೆ ನೀವು ಕಲ್ಪನೆ ಮಾಡ್ಕೊಳಕ್ಕೆ ಅಂತ ಸಹಾಯ ಮಾಡ್ತವೆ ಅಲ್ವಾ? ಅವಿದು ನಾಮಪದಗಳಿಗೆ ಹೆಚ್ಚುವರಿ ಮಾಹಿತಿ ಕೊಡೋ ಅಂತದ್ದು. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಹೋಗೋಣ. ಗುಣವಾಚಕದ ವಿಧಗಳನ್ನ ನೋಡ. ಇದರಲ್ಲಿ 6 ವಿಧಗಳನ್ನ ನೋಡ್ತೀವಿ. ಮೊದಲನೇದಾಗಿ ಗುಣವಾಚಕ ವಿಶೇಷಣ, ಸಂಖ್ಯಾವಾಚಕ ವಿಶೇಷಣ, ಪರಿಮಾಣವಾಚಕ ವಿಶೇಷಣ, ಸೂಚಕ ವಿಶೇಷಣ, ಪ್ರಶ್ನಾರ್ಥಕ ವಿಶೇಷಣ, ಸ್ವಾಮ್ಯ ವಾಚಕ ವಿಶೇಷಣ. ಓಕೆನಾ? ಹೋಗೋಣ ಒಂದೊಂದಕ್ಕೆ. ಮೊದಲನೇದು ಗುಣವಾಚಕ ವಿಶೇಷಣ, ಕ್ವಾಲಿಟೇಟಿವ್ ಅಡ್ಜೆಕ್ಟಿವ್. ಗುಣನ ಹೇಳುವಂಥದ್ದು. ಕರೆಕ್ಟ್ ಅಲ್ಲ? ನಾಮಪದದ ಗುಣ, ಸ್ವಭಾವ, ಬಣ್ಣ, ಆಕಾರ, ರುಚಿ, ಸ್ಥಿತಿ, ಇದನ್ನೆಲ್ಲ ಹೇಳ್ತಿದೆ ಅಂದ್ರೆ ಗುಣವಾಚಕ. ಒಳ್ಳೆ ಹುಡುಗ, ಕೆಂಪು ಹೂ, ಸಿಹಿ ಮಾವು, ಎತ್ತರದ ಮರ, ಬುದ್ಧಿವಂತ ವಿದ್ಯಾರ್ಥಿ, ಸುಂದರ ಮನೆ. ಅಂದ್ರೆ ಒಂದು ನಾಮಪದದ ಒಂದು ಗುಣ, ಸ್ವಭಾವ, ಬಣ್ಣ, ಈ ತರದ್ದೆಲ್ಲ ಹೇಳ್ತಿದೆ. ಅಂದ್ರೆ ಹೇಗಿದೆ ಅಂದ್ರೆ ಹುಡುಗ ಹೇಗಿದ್ದಾನೆ ಅನ್ನೋನು, ಹೂ ಹೇಗಿದೆ, ಮಾವು ಹೇಗಿದೆ ಅಂತ ಪ್ರಶ್ನೆ ಬರ್ತಿದೆ, ಉತ್ತರ ಬರ್ತಿದೆ. ಅಂದ್ರೆ ಹೇಗಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಬಂದ್ರೆ ಅದನ್ನ ಗುಣವಾಚಕ ಅಂತ ಕರೀತಾರೆ. ಓಕೆನಾ? ಅರ್ಥ ಆಗ್ತಿದೆ? ಇದನ್ನ ನೆನ್ಪಿಡ್ಕೊಳ್ಳಿ. ಹೇಗಿದೆ ಅನ್ನೋ ಪ್ರಶ್ನೆ, ಮಾವಿನ ಹಣ್ಣು ಹೇಗಿದೆ ಅಪ್ಪ, ತುಂಬಾ ಸಿಹಿಯಾಗಿದೆ ಅಪ್ಪ. ಕರೆಕ್ಟ್ ಅಲ್ವಾ? ನಿಮಗೆ ಆ ಉತ್ತರ ಸಿಕ್ತಿದೆ ನೋಡಿ. ಅಥವಾ ಹುಡುಗ ಎಂತ ಹುಡುಗ, ಒಳ್ಳೆ ಹುಡುಗ ಅಪ್ಪ ಅವನು ಅನ್ನೋದಕ್ಕೆ ನಿಮ್ಗೆ ಆನ್ಸರ್ ಸಿಕ್ತಿದೆ ಅಂದ್ರೆ ಅದು ಗುಣವಾಚಕ. ಅರ್ಥ ಆಗ್ತಿದ್ಯಾ? ಅಂದ್ರೆ ಹೇಗಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ತಿದೆ ಅಂದ್ರೆ ಗುಣವಾಚಕ. ನೆಕ್ಸ್ಟ್ ಹೋಗೋಣ. ಸಂಖ್ಯಾವಾಚಕ. ಹೆಸರಲ್ಲಿದೆ ಸಂಖ್ಯೆ ಬರ್ತಿದೆ. ನಾಮಪದದ ಸಂಖ್ಯೆಯನ್ನು ತಿಳಿಸುವ. ಎಷ್ಟು ಮನೆ ಇದೆ? ಮನೆ 2 ಇದೆ, 5 ಇದೆ, 10 ಇದೆ. ಎಷ್ಟು ಪುಸ್ತಕ ಇದೆ? 2 ಪುಸ್ತಕ ಇದೆ. ಅಂದ್ರೆ ಸಂಖ್ಯೆಗಳು ಬರುತ್ತೆ. ಸಂಖ್ಯೆಗಳು ಬರ್ತಿರೋ ಅಂತದ್ದೇ ಸಂಖ್ಯಾವಾಚಕ ವಿಶೇಷಣ. ಇದು ತುಂಬಾ ಸಿಂಪಲ್. 2 ಪುಸ್ತಕಗಳು, 5 ಮಕ್ಕಳು, 10 ವಿದ್ಯಾರ್ಥಿಗಳು, ಮೊದಲ ಸ್ಥಾನ, 2ನೇ ತರಗತಿ. ಅರ್ಥ ಆಗ್ತಿದ್ಯಾ ಸ್ಟೂಡೆಂಟ್ಸ್? ಅರ್ಥ ಆಗ್ತಿದೆ ಅನ್ಕೊಂತೀನಿ. ನೆಕ್ಸ್ಟ್ ವಿಧಗಳಿಗೆ ಹೋಗೋಣ. ನಿರ್ದಿಷ್ಟ ಸಂಖ್ಯೆಗಳು ಅಂದ್ರೆ ನೋಡಿ, ಇಲ್ಲಿ
ಅವ್ರೇನ್ ಹೇಳ್ತಿದ್ದಾರೆ ಅಂದ್ರೆ ಇದ್ರಲ್ಲೇ ವಿಧಗಳಿದು. ನಿರ್ದಿಷ್ಟ ಸಂಖ್ಯೆ 1, 2, 3, 4 ಅಂತ ಬಂದ್ರೆ ನಿರ್ದಿಷ್ಟ ಸಂಖ್ಯೆ. ಅದೇ ಮೊದಲನೇ, ಎರಡನೇ, ಮೂರನೇ ಕ್ರಮ ಸೂಚಕ ಅಂದ್ರೆ 2ನೇ ಸ್ಥಾನದಲ್ಲಿದೆ, 3ನೇ ಸ್ಥಾನದಲ್ಲಿದೆ ಆಯ್ತಾ. 3ನೆಯ ಮನೆ, ಈ ದಾರಿಯಲ್ಲಿ ಹೋಗುವಾಗ ಅದು 3ನೆಯ ಮನೆ. 3 ಮನೆ ಅನ್ನೋದು ನಿರ್ದಿಷ್ಟ ಸಂಖ್ಯೆ, 3 ಮನೆ. ಅದೇ ನೀನು 3ನೆಯ ಮನೆ, 4ನೇ ಮನೆ ಅಪ್ಪ ಅವ್ರದ್ದು ಅನ್ನೋದು ಕ್ರಮ ಸೂಚಕ. ಓಕೆನಾ. ಎಷ್ಟು ಮತ್ತು ಎಷ್ಟನೇ ಎಂಬ ಪ್ರಶ್ನೆಗೆ ಉತ್ತರ ಬಂದ್ರೆ ಸಂಖ್ಯಾ ವಾಚಕ ವಿಶೇಷಣ. ನೆನ್ಪಿರುತ್ತಾ? ನೆಕ್ಸ್ಟ್ ಪರಿಮಾಣವಾಚಕ ವಿಶೇಷಣ. ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್ ವ್ಯಾಖ್ಯಾನ. ನಾಮಪದದ ಪ್ರಮಾಣ ಮತ್ತು ಅಳತೆ ಹೇಳ್ತಿದೆ ಅಂದ್ರೆ ಒಂದು ನಾಮಪದದ ಪರಿಮಾಣ ಅಂದ್ರೆ ಏನು? ಕ್ವಾಂಟಿಟೇಟಿವ್. ಎಷ್ಟು ಅಳತೆ ಇದೆ, ಎಷ್ಟು ಪ್ರಮಾಣ ಇದೆ, ಕ್ವಾಂಟಿಟಿ ಹೇಳ್ತಿದೆ ಅಂದ್ರೆ ಅದು ಪರಿಮಾಣ ವಾಚಕ. ಹೆಸರಲ್ಲೇ ಇದೆ ಪರಿಮಾಣ. ಓಕೆ ಅಲ್ವಾ. ಸ್ವಲ್ಪ ನೀರು, ಹೆಚ್ಚು ಹಣ, ಕಡಿಮೆ ಸಮಯ. ನೋಡಿ, ಸ್ವಲ್ಪ, ಹೆಚ್ಚು, ಕಡಿಮೆ, ಸಾಕಷ್ಟು, ಅಲ್ಪ, ಇವೆಲ್ಲ ಏನು? ಪರಿಣಾಮ. ಬಟ್ ಇಲ್ಲಿ ನಂಬರ್ಗಳು ಬಂದ್ರೆ ಸಂಖ್ಯಾವಾಚಕ. ನೆನ್ಪಿದೆ ಅಲ್ವಾ. ಅದೇ ಒಂದು ಪರಿಮಾಣ ಹೇಳ್ತಿದೆ ಅಂದ್ರೆ ಪರ್ಫೆಕ್ಟ್ ನಂಬರ್ ಹೇಳ್ತಿಲ್ಲ ಇಲ್ಲಿ. ಒಂದ್ ಸ್ವಲ್ಪ ಇರ್ಬೋದು, ಇಲ್ಲ ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು, ಈ ತರ ಹೇಳ್ತಿರೋದು ಪರಿಮಾಣ ವಾಚಕ. ಇಷ್ಟು, ಅಷ್ಟು, ಎಷ್ಟು ಪ್ರಮಾಣ ಇದೆ ಅನ್ನೋದಕ್ಕೆ ಆನ್ಸರ್ ಸಿಗ್ತಿದೆ ಅಂದ್ರೆ ಪರಿಮಾಣ ವಾಚಕ. ಅರ್ಥ ಆಗ್ತಿದ್ಯಾ? ಡೌಟ್ ಏನಾದ್ರೂನಾ? ಕಷ್ಟ ಆಗ್ತಿದ್ಯಾ ಅರ್ಥ ಮಾಡ್ಕೊಳಕ್ಕೆ? ಕಷ್ಟ ಆಗ್ತಿದ್ರೆ ಹೇಳಿ, ಸೊ ದಟ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದ್ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡ್ತೀನಿ. ಓಕೆನಾ. ನೆಕ್ಸ್ಟ್ ಸೂಚಕ ಅಂದ್ರೆ ತೋರ್ಸ ಹೇಳೋದು. ನಾನು ಆಲ್ರೆಡಿ ಹೇಳಿದ ಸೂಚನೆ ಮಾಡಿ ಹೇಳೋದು ಡೆಮಾನ್ಸ್ಟ್ರೇಟಿವ್ ಅಲ್ವಾ. ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್. ನಾಮಪದವನ್ನು ತೋರಿಸಿ ಹೇಳುವ ವಿಶೇಷಣ ಅಂದ್ರೆ ತೋರಿಸಿ ಹೇಳೋದು. ಇದ್ರಲ್ಲಿ ಈ ಪುಸ್ತಕ, ಈ ಮನೆ, ಆ ಮರ, ಈ ವಿದ್ಯಾರ್ಥಿ, ಆ ವಿದ್ಯಾರ್ಥಿ. ಅರ್ಥ ಆಗ್ತಿದ್ಯಾ? ಅಂದ್ರೆ ಸೂಚನೆ ಮಾಡಿ ಹೇಳ್ತಿರೋದು. ಈ, ಆ, ಅವು ಬರಟ್ಟಲ್ಲ, ಈ ತರ ಸೂಚನೆ ಮಾಡಿ ಹೇಳ್ತಿದ್ರೆ ಅದನ್ನ ನಾವು ಸೂಚಕ ಸೂಚಕ ವಿಶೇಷಣ. ಅದೇ ತರನೇ ಇದು, ಅದು, ಅವನು, ಇವನು. ನೋಡಿ, ಇಲ್ಲಿ ಬರ್ತಿರುವಾಗ ಇವನಪ್ಪ, ಇವನು ಹುಡುಗ. ನೋಡಿ, ಇದು ಸೂಚನೆ ಮಾಡಿ ಹೇಳ್ತಿರೋದು, ಕೈ ತೋರಿಸಿ ಹೇಳ್ತಿರೋದು, ಅದು ಸರ್ವನಾಮಕ ಆಯ್ತು. ಇಲ್ಲಿ ಈ ಪುಸ್ತಕ, ಈ ಪುಸ್ತಕ, ಈ ಪುಸ್ತಕ, ಈ ಬ್ಯಾಗ್. ಅರ್ಥ ಆಗ್ತಿದ್ಯಾ? ಇದನ್ನ ನಾವು ನೋಡಿ, ಇಲ್ಲಿ ಅವರೇ ಕೊಟ್ಟಿದ್ದಾರೆ. ಇದು ಅಂತ ಬರ್ತಿದೆ ಸೂಚಕ ಸರ್ವನಾಮ. ಅದೇ ಈ ಪುಸ್ತಕ ಅಂತ ಬರ್ತಿದೆ ಸೂಚಕ ವಿಶೇಷಣ. ಅರ್ಥ ಆಗ್ತಿದ್ಯಾ? ನಾಮಪದ ಇದ್ರೆ ವಿಶೇಷಣ, ನಾಮಪದ ಇಲ್ದಲೇ ಇದ್ರೆ ಸರ್ವನಾಮ. ಅರ್ಥ ಆಗ್ತಿದ್ಯಾ? ಇದೊಂದು ಟ್ರಿಕ್. ನಾಮಪದ ಇರ್ತಿದೆ ಅಂದ್ರೆ, ನಾಮಪದ ಬರ್ತಿದೆ ಅದ್ರಲ್ಲಿ ಅಂದ್ರೆ, ನಾಮಪದ ಬರ್ತಿದೆ ಅಂದ್ರೆ ವಿಶೇಷಣ ಅಂತಾರೆ. ನಾಮಪದ ಇಲ್ದಲೇ ಇದ್ರೆ ಸರ್ವನಾಮ ಅಂತ ಕರಿತೀವಿ. ಇದೊಂದು ನೆನ್ಪಿಟ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ದೆನ್ ಪ್ರಶ್ನಾರ್ಥಕ ವಿಶೇಷಣ, ಇಂಟರೋಗೇಟಿವ್ ಅಬ್ಜೆಕ್ಟಿವ್ ಆಲ್ರೆಡಿ ಹೇಳ್ತಿದ್ದೀನಿ. ಪ್ರಶ್ನೆಗಳು ಬರ್ಬೇಕು, ಕ್ವಶನ್ ಮಾರ್ಕ್ ಬರ್ಬೇಕು. ನಾಮಪದದ ಬಗ್ಗೆ ಪ್ರಶ್ನೆ ಕೇಳುವ ವಿಶೇಷಣ. ಯಾವ ಪುಸ್ತಕ, ಯಾವ ಬುಕ್ಕು, ಎಷ್ಟು ಹಣ, ಎಷ್ಟು ಮನೆ ಅಂದ್ರೆ ಎಲ್ಲ ಕಡೆ ಕ್ವಶನ್ ಮಾರ್ಕ್ ಬರ್ತಿದೆ ಅಂದ್ರೆ ಅದು ಪ್ರಶ್ನಾರ್ಥಕ ವಿಶೇಷಣ. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದೆ ಅಲ್ವಾ? ನೆಕ್ಸ್ಟ್ ಹೋಗೋಣ. ಓಕೆ, ನೆಕ್ಸ್ಟ್ ಯಾವುದು ಪ್ರಶ್ನಾರ್ಥಕ ಸರ್ವನಾಮ. ನೋಡಿ, ಯಾವ ಪುಸ್ತಕ ಪ್ರಶ್ನಾರ್ಥಕ ವಿಶೇಷಣ. ಓಕೆನಾ. ಯಾವುದು ಅಂತ ಬಂದಾಗ ಅದು ಸರ್ವನಾಮ. ಯಾವ್ದದು? ಕರೆಕ್ಟ್ ಅಲ್ವಾ? ಅದೇ ಯಾವ ಪುಸ್ತಕ, ನೋಡಿ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಇದು ಸರ್ವನಾಮ ಯಾವುದು, ವಿಶೇಷಣ ಯಾವುದು? ಒಂದು ವಸ್ತುವಿನ ಗುಣ ಹೇಳ್ತಿದೆ ಅಂದ್ರೆ ಅದು ವಿಶೇಷಣ. ಅದೇ ಒಂದು ನಾಮಪದಕ್ಕೆ ಬದಲಾಗಿ ಬಳಸ್ತಿದೀವಿ ಅಂದ್ರೆ ಅದು ಸರ್ವನಾಮ. ಇದು ನಿಮಗ್ ನೆನ್ಪಿರ್ಲಿ. ಓಕೆನಾ. ದೆನ್ ಪ್ರಶ್ನೆ ಪ್ಲಸ್ ನಾಮಪದ ಪ್ರಶ್ನಾರ್ಥಕ ವಿಶೇಷಣ. ಓಕೆನಾ. ದೆನ್ ಸ್ವಾಮ್ಯ ವಾಚಕ ವಿಶೇಷಣ. ದೆನ್ ಪೊಸೆಸಿವ್ ಅಡ್ಜೆಕ್ಟಿವ್. ಒಡೆತನ ಅಥವಾ ಸ್ವಾಮ್ಯವನ್ನು ತಿಳಿಸುವ. ಒಡೆತನ ಹೇಳೋದು, ಅದು ನನ್ ಬುಕ್, ನನ್ ಸ್ಕೂಲ್, ಅದು ಅದು ಅವನ್ ಮನೆ ಅಪ್ಪ, ಅದು ಅವಳ ಪೆನ್ನಪ್ಪ ಅಂದ್ರೆ ಓನರ್ಶಿಪ್ ಹೇಳುವಂತದ್ದು. ಇದ್ರಲ್ಲಿ ಓನರ್ಶಿಪ್ ಬಗ್ಗೆ ಹೇಳ್ತೀವಲ್ಲ, ನಂದು, ನಮ್ದು, ಅದು ಅವಳ್ದು ಅಂತ. ಅರ್ಥ ಆಯ್ತಾ? ಅದನ್ನ ನೆನ್ಪಿರುತ್ತಲ್ಲ, ಸ್ವಾಮ್ಯ ವಾಚಕ. ನನ್ನ ಪುಸ್ತಕ, ನಮ್ಮ ಶಾಲೆ, ಅವನ ಮನೆ, ಅವಳ ಪೆನ್, ನಿಮ್ಮ ತರಗತಿ. ಯಾರ್ದು ಅನ್ನೋ ಪ್ರಶ್ನೆಗೆ ಉತ್ತರ ಬರ್ತಿದೆ ಅಂದ್ರೆ ಸ್ವಾಮ್ಯ ವಾಚಕ. ಓನರ್ಶಿಪ್ ಬಗ್ಗೆ ಹೇಳ್ತಿದೆ ಅಂದ್ರೆ. ಅರ್ಥ ಆಗ್ತಿದ್ಯಾ? ಈಗ ವಿಶೇಷಣದ ಹೋಲಿಕೆ ಮಾಡಿ ನೋಡೋಣ. ಓಕೆನಾ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಇಂಗ್ಲಿಷ್ ಬರುತ್ತಲ್ಲ, ಅದು ಇಂಗ್ಲಿಷ್ ಅಲ್ಲಿ ನಾವು ಓದಿದೀವಲ್ವಾ, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ನೋಡಿ, ಇವಾಗ ಫಸ್ಟ್ ಪಾಸಿಟಿವ್ ಡಿಗ್ರಿ, ಸಾಮಾನ್ಯ ಸ್ಥಿತಿ ಅಂದ್ರೆ ಇದರಲ್ಲಿ ನಾವು ಒಂದ್ ಸೆಕೆಂಡ್ ಯಾರಿಗೂ ಕಂಪ್ಯಾರಿಸನ್ ಮಾಡಿಲ್ಲ. ಓಕೆನಾ.
ಯಾರಿಗೂ ಅವನ್ನ ಕಂಪ್ಯಾರಿಸನ್ ಮಾಡಿಲ್ಲ. ಅವನ್ ಬಗ್ಗೆ ಮಾತ್ರ ಹೇಳ್ತಿದೀವಿ. ಸಾಮಾನ್ಯ ಸ್ಥಿತಿ. ರಾಮ ಎತ್ತರದ ಹುಡುಗ, ಕರೆಕ್ಟ್ ಅಲ್ವಾ? ಅದೇ ಇಲ್ಲಿ ಕಂಪ್ಯಾರಿಟಿವ್ ಡಿಗ್ರಿ, ಇದು ಪಾಸಿಟಿವ್. ಇದು ಜಸ್ಟ್ ಸಾಮಾನ್ಯ ಸ್ಥಿತಿ ಅಂದ್ರೆ ಪಾಸಿಟಿವ್ ಡಿಗ್ರಿ. ಅವನ್ನ ಯಾರ ಜೊತೆಗೂ ಕಂಪ್ಯಾರಿಸನ್ ಮಾಡಿಲ್ಲ. ಅವನ ಸ್ಥಿತಿ ನಾವ್ ಹೇಳ್ತಿದೀವಿ, ಅವನು ಯಾವ ತರ ಇದ್ದಾನೆ ಅಂತ ಹೇಳ್ತೀವಿ. ಆಯ್ತಾ? ಇನ್ನೊಂದು ಉದಾಹರಣೆ ಹೇಳ್ತೀನಿ. ಸೀತೆ ಸುಂದರವಾದ ಹುಡುಗಿ, ಆಯ್ತಾ? ರಾಮ ಎತ್ತರದ ಹುಡುಗ. ಇದು ಅವಳದು ಒಂದು ಪ್ರೆಸೆಂಟ್ ಸಿಚುವೇಶನ್ ಅನ್ಕೋಣ, ಅಂದ್ರೆ ಅವಳ ಬಗ್ಗೆ. ದೆನ್ ನೆಕ್ಸ್ಟ್ ಕಂಪ್ಯಾರಿಟಿವ್. ಕಂಪ್ಯಾರಿಸನ್ ಅಂದ್ರೆ ಏನು? ಬೇರೆಯವ್ರಿಗೆ ಕಂಪ್ಯಾರಿಸನ್ ಮಾಡ್ತಿದೀವಿ. ತುಲನಾತ್ಮಕ ಹೆಸರಲ್ಲೇ ಇದೆ. ರಾಮ ಶ್ಯಾಮನ್ಗಿಂತ ಎತ್ತರ. ಅದೇ ಇನ್ನೊಂದೇನೋ ಹೇಳಿದ್ನಲ್ಲ, ಯಾರೋ ಸುಂದರ. ಓಕೆ, ಇಲ್ಲಿ ಯಾರಿಗೋ ಹೇಳ್ದೆ. ಓಕೆ, ಸೀತೆ ಇಲ್ಲಿ ನೋಡ, ಸೀತೆ ಸುಂದರವಾದ ಹುಡುಗಿ. ಇಲ್ಲಿ ಸೀತೆ ಗೀತೆಗಿಂತ ಸುಂದರವಾದ ಹುಡುಗಿ. ಕಂಪ್ಯಾರಿಸನ್ ಮಾಡಿದ್ವಿ. ಅವಳಿಗಿಂತ ಸುಂದರವಾಗಿದ್ದಾಳು. ಕಂಪ್ಯಾರಿಸನ್ ಅರ್ಥ ಆಯ್ತಾ? ಇದು ಕಂಪ್ಯಾರಿಸನ್ ಮಾಡೋದ್ ತಪ್ಪು, ಬಟ್ ಓದೋ ಉದ್ದೇಶಕ್ಕೋಸ್ಕರ ಮಾಡ್ತಿದೀವಿ ಅಷ್ಟೇ. ಕಂಪ್ಯಾರಿಸನ್ ಇಲ್ಲಿ ಪ್ರೆಸೆಂಟ್ ಸಿಚುವೇಶನ್ ಅವ್ರ ಬಗ್ಗೆ ಮಾತ್ರ ಹೇಳಿದ್ವಿ. ಅವಳು ತುಂಬಾ ಚೆನ್ನಾಗಿದ್ದಾಳಪ್ಪ. ಇಲ್ಲೇನಾಯ್ತು? ಅವಳು ಆ ಹುಡುಗಿಗಿಂತ ಚೆನ್ನಾಗಿದ್ದಾಳಪ್ಪ, ರಮ್ಯಾಗಿಂತ ಇವಳು ಚೆನ್ನಾಗಿದ್ದಾಳಪ್ಪ ಅನ್ನೋದು. ನೆಕ್ಸ್ಟ್ ಇಲ್ಲಿ ಅತ್ಯುತ್ತಮ ಸ್ಥಿತಿ, ಸೂಪರ್ಲೇಟಿವ್ ಡಿಗ್ರಿ. ರಾಮ ತರಗತಿಯಲ್ಲಿ ಅತ್ಯಂತ ಎತ್ತರದ ಹುಡುಗ. ಅವಳು ಎಲ್ರಿಗಿಂತ ಸೂಪರ್ ಅಪ್ಪ, ಅಂದ್ರೆ ಇಡೀ ಕ್ಲಾಸ್ ರೂಮ್ ಅಲ್ಲಿ ಅವಳ ಬ್ಯೂಟಿಫುಲ್ ಅಪ್ಪ, ಅವಳು ಸುಂದರವಾಗಿರೋದು. ಅಂದ್ರೆ ಅವಳ ತುಂಬಾ ಶ್ರೇಷ್ಠವಾದ ಸ್ಥಿತಿ ಕರ್ಕೊಂಡೋದ್ವಿ. ಅರ್ಥ ಆಯ್ತಾ? ಇಲ್ಲೇನಾಯ್ತು? ಒಂದು ನಾರ್ಮಲ್ ಜನರಲ್ ಸ್ಟೇಟ್ಮೆಂಟ್, ಅವಳು ಸುಂದರವಾಗಿದ್ದಾಳೆ. ಇಲ್ಲೇನಾಯ್ತು? ಅವಳು ರಮ್ಯಾಗಿಂತ ಸುಂದರವಾಗಿದ್ದಾಳೆ. ಬಟ್ ಇಲ್ಲೇನಾಯ್ತು? ಇಲ್ಲಪ್ಪ, ಅವಳು ಇಡೀ ಕ್ಲಾಸ್ ರೂಮ್ ಅಲ್ಲಿ ಅವಳೇ ಸುಂದರವಾಗಿರೋದು, ಅವಳಿಗಿಂತ ಸುಂದರವಾಗಿರೋ ಹುಡುಗಿ ಇಲ್ಲ ಅಂದಾಗ ಇದು ಅತ್ಯುತ್ತಮ ಸ್ಥಿತಿ, ಸೂಪರ್ಲೇಟಿವ್. ಅಂದ್ರೆ ಅರ್ಥ ಆಗ್ತಿದಾ? ಪಾಸಿಟಿವ್ ಅಂದ್ರೆ ಒಂದು ನಾರ್ಮಲ್ ಸ್ಥಿತಿ, ಅವಳ ಬಗ್ಗೆ ಮಾತ್ರ ಹೇಳೋದು. ಕಂಪೇರೇಟಿವ್ ಅಂದ್ರೆ ಬೇರೆಯವ್ರಿಗೆ ಹೇಳೋದು. ದೆನ್ ಸೂಪರ್ಲೇಟಿವ್ ಅಂದ್ರೆ ಎಲ್ರಿಗಿಂತ ಅವಳನ್ನೇ ಬೆಟರ್ ಅಂತ ಹೇಳ್ತೀವಿ, ಅವನೇ ಬೆಟರ್ ಅಂತ ಹೇಳ್ತೀವಿ, ಇಲ್ಲ ಅದೇ ವಸ್ತುನೇ ಬೆಟರ್ ಅಂತ ಹೇಳಿದಾಗ ಸೂಪರ್ಲೇಟಿವ್ ಡಿಗ್ರಿ, ಅತ್ಯುತ್ತಮ ಸ್ಥಿತಿ. ಅರ್ಥ ಆಗ್ತಿದೆ ಅಲ್ಲ? ತುಂಬಾ ಕನ್ಫ್ಯೂಷನ್ ಅಲ್ಲ, ಈಸಿಗೆ. ದೆನ್ ಗುಣವಾಚಕ ಮತ್ತು ಸರ್ವನಾಮದ ಗೊಂದಲಗಳು ಕರೆಕ್ಟ್ ಅಲ್ವಾ? ಇದರ ಕನ್ಫ್ಯೂಷನ್ ಬರುವಂತದ್ ಮಾತ್ರ ಜಾಸ್ತಿ ಇದೆ, ಕರೆಕ್ಟ್ ಅಲ್ವಾ? ಅಂದ್ರೆ ತುಂಬಾ ನಾನು ಆಲ್ರೆಡಿ ಮೇಲೆ ಹೇಳಿದೆ, ನಮಗೆ ಆಲ್ರೆಡಿ ಹೆಂಗೆ ಕಂಡುಹಿಡಿಯೋದು ಗುಣವಾಚಕ ಯಾವುದು ಸರ್ವನಾಮ ಯಾವುದು ಅನ್ನೋದು ಕಂಡುಹಿಡಿಯೋದೆ ನಮಗೆ ಎಕ್ಸಾಂಪಲ್ ಕಷ್ಟ ಆಗುತ್ತೆ. ನೋಡಿ ಇಲ್ಲಿ, ಇದು ನನ್ನ ಪುಸ್ತಕ. ಇಲ್ಲಿ ಇದು ಯಾವ್ದ್ರದ್ದು ನಮಗೆ ಯಾವ್ದೋ ಒಂದು ವಸ್ತುವಿನ ವಿಶೇಷಣ ಅಥವಾ ಗುಣನ ಹೇಳ್ತಿಲ್ಲ. ಸೊ ಫಸ್ಟ್ ನಮಗೆ ಏನಾಯ್ತು? ಇದು ಅನ್ನೋದು ನಮಗೆ ಇದು ಫಸ್ಟ್ ನೀವು ಅದು ಸರ್ವನಾಮನ ಗುಣವಾಚಕನ ನೀವು ನೆನ್ಪಿಡ್ಕೊಬೇಕು, ನೀವು ಕಂಡಿಡಿಬೇಕು ಫಸ್ಟ್. ಸೊ ಇದು ಅನ್ನೋದು ಯಾವ್ದೋ ವಸ್ತುವಿನ ಗುಣ ಅಂತೂ ಹೇಳ್ತಾ ಇಲ್ಲ, ಕರೆಕ್ಟ್ ಅಲ್ವಾ? ಯಾವ್ದ್ರದ್ದು ಅಂತ ಹೇಳ್ತಾ ಇಲ್ಲ. ಸೊ ಈಗೇನಾಯ್ತು? ಅದು ಸರ್ವನಾಮ ಆಯ್ತು, ಕರೆಕ್ಟ್ ಅಲ್ವಾ? ಸರ್ವನಾಮ ಅಂದಾಗ ಅಂದ್ರೆ ಅದು ಯಾವ ಬುಕ್ ಅಂತ ಹೇಳ್ತಿಲ್ಲ, ಯಾವ್ದೋ ಒಂದು ಬುಕ್ ಅಂತ ಹೇಳಿದ್ದಾರೆ. ಅಂದ್ರೆ ನಾಮಪದದ ಬದಲಿಗೆ ಬಳಸಿರೋದು ಸರ್ವನಾಮ. ಸೊ ಇದು ಸರ್ವನಾಮ ಆಯ್ತು. ಸೊ ಸರ್ವನಾಮದಲ್ಲಿ ಇದು ಅನ್ನೋದು ಕೈ ಮಾಡಿ ತೋರಿಸ್ತಿದೆ ನೋಡಿ. ಇದು ಅಂದ್ರೆ ಯಾವ್ದು ಅನ್ನೋದಿಲ್ಲ, ಇದು ಅನ್ನೋದು ಹೇಳ್ತಿದೀವಿ ಅಂದ್ರೆ ಸೂಚಕ, ಸೂಚನೆ ಮಾಡಿ ಹೇಳ್ತಿದೀವಿ. ಎರಡನೇದಕ್ಕೆ ಹೋಗೋಣ. ಈ ಪುಸ್ತಕ ನನ್ನದು. ನೋಡಿ, ಇದು ಅಂತ ಬಂದಾಗ ಇದು ಒಂದು ಏನಂತೀವಿ, ಇದು ಸರ್ವನಾಮ. ಈ ಪುಸ್ತಕ ಅಂದ್ರೆ ವಸ್ತುವಿನ ವಿಶೇಷಣ ಜೊತೆಗೆ ಬಂದಿದೆ. ಈ ಪುಸ್ತಕ ಇದೆ ಅಲ್ಲ, ಇದು ನಂದು. ಇದೇನಾಯ್ತು? ಸೂಚಕ ವಿಶೇಷಣ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಯಾವ್ದು ನಿಂದು, ಯಾವುದು ಅನ್ನೋದು ಪ್ರಶ್ನಾರ್ಥಕ ಸರ್ವನಾಮ. ಅದೇ ಯಾವ ಪುಸ್ತಕ ನಿನ್ನದು, ಪ್ರಶ್ನಾರ್ಥಕ ವಿಶೇಷಣ. ಅರ್ಥ ಆಗ್ತಿದ್ಯಾ? ಪರೀಕ್ಷೆಯಲ್ಲಿ ಕೇಳೋವಂಥದ್ದು ನೋಡೋಣ. ಹೆಚ್ಚು ಯಾವ ವಿಶೇಷಣ? ಹೆಚ್ಚು, ಸ್ವಲ್ಪ, ಜಾಸ್ತಿ, ಕಡಿಮೆ, ಕರೆಕ್ಟ್ ಅಲ್ವಾ? ಪರಿಮಾಣ ವಾಚಕ, ಈಸಿನೇ ಅಲ್ವಾ? ಮೂರನೇ ಸಂಖ್ಯಾವಾಚಕ, ಹೆಸರಲ್ಲೇ ಇದೆ, ಬಟ್ ಅದರಲ್ಲೂ ಕ್ರಮ ಸೂಚಕ. ಒಂದನೇ, ಎರಡನೇ, ಮೂರನೇ, ಇದು ಕ್ರಮವಾಚಕ ಅಲ್ವಾ? ಅದನ್ನು ಓದಿದೀವಿ. ದೆನ್ ನನ್ನ ಯಾವ ವಿಶೇಷಣ? ಸ್ವಾಮ್ಯವಾಚಕ, ನಂದದು, ಓನರ್ಶಿಪ್ ಹೇಳ್ತಿರೋದು, ನಂದದು, ಅವಂದದು, ಕರೆಕ್ಟ್ ಅಲ್ವಾ? ದೆನ್ ನೆಕ್ಸ್ಟ್ ಕೆಂಪು ಗುಣವಾಚಕ. ದೆನ್ ಈ ಬಂದ್ಬಿಟ್ಟು ಸೂಚಕ ವಿಶೇಷಣ, ನಾಮಪದದೊಂದಿಗೆ ಬಂದಾಗ. ಅರ್ಥ ಆಗ್ತಿದಲ್ಲ? ದೆನ್ ಯಾವ ವಿಶೇಷಣ? ಪ್ರಶ್ನಾರ್ಥಕ. ಅರ್ಥ ಆಗ್ತಿದಲ್ಲ? ನಾಮಪದ ಜೊತೆ ಬರ್ತಿದೆ, ಅದು ಪ್ರಶ್ನಾರ್ಥಕ ವಿಶೇಷಣ. ನೆಕ್ಸ್ಟ್ ಪರೀಕ್ಷೆಯಲ್ಲಿ ಗೊಂದಲಕಾರಿ ಪರಿಕಲ್ಪನೆಗಳನ್ನ ನೋಡೋಣ. ಈ ಅಂತ ಬರ್ತಿದೆ ಅಂದ್ರೆ ಸೂಚಕ ವಿಶೇಷಣ. ಅದು ಇದು ಆದ್ರೆ ಸರ್ವನಾಮ. ಈ ಅಂದ್ರೆ ವಿಶೇಷಣ, ಇದು ಸೂಚಕ ಸರ್ವನಾಮ. ಯಾವ? ಪ್ರಶ್ನಾರ್ಥಕ ವಿಶೇಷಣ. ಯಾವುದು? ಪ್ರಶ್ನಾರ್ಥಕ ಸರ್ವನಾಮ. ನನ್ನ ಸ್ವಾಮ್ಯವಾಚಕ ವಿಶೇಷಣ. ಓಕೆನಾ? ಇವೆಲ್ಲ ಸ್ವಲ್ಪ ಕೇಳ್ತಾರೆ, ಕನ್ಫ್ಯೂಷನ್ ಆಗುತ್ತೆ, ರಿವಿಷನ್ ಮಾಡಿ. ಮೇ ಬಿ ಇದು ನೆನ್ಪಿಟ್ಕೊಳ್ಳಿ. ಗುಣವಾಚಕ ಗುಣ, ಬಣ್ಣ, ಭಾವ. ಒಳ್ಳೆ ಹುಡುಗ ಎಕ್ಸಾಂಪಲ್ ಹೇಳೋಣ. ಸಂಖ್ಯಾವಾಚಕ ಸಂಖ್ಯೆ, 3 ಪುಸ್ತಕಗಳು. ಪರಿಮಾಣವಾಚಕ ಪ್ರಮಾಣವನ್ನ ಹೇಳುತ್ತೆ, ಹೆಚ್ಚು ನೀರು. ಸೂಚಕ ತೋರಿಸುವುದು, ಈ ಮನೆ. ಓಕೆನಾ? ಪ್ರಶ್ನಾರ್ಥಕ ಪ್ರಶ್ನೆ, ಯಾವ ಪುಸ್ತಕ, ಕರೆಕ್ಟ್ ಅಲ್ವಾ?
ದೆನ್ ಸ್ವಾಮ್ಯವಾಚಕ ಒಡೆತನ ಹೇಳುವಂಥದ್ದು, ಓನರ್ಶಿಪ್ ನನ್ ಮನೆ. ದೆನ್ ಗೋಲ್ಡನ್ ಮೆಮೊರಿಗೆ ಇದೊಂದು ನೆನ್ಪಿಟ್ಕೊಳ್ಳಿ, ಇದೊಂದು ಸ್ಕ್ರೀನ್ ಶಾಟ್ ತಕೊಳ್ಳಿ, ಇದಿಷ್ಟು ಈಸಿ ಆಗುತ್ತೆ. ಗುಣ ಒಳ್ಳೆಯ, ಕೆಂಪು, ಸುಂದರ. ಅದೇ ಸಂಖ್ಯೆ ಆದ್ರೆ 1 2 ಮೊದಲ ಪ್ರಮಾಣ. ಹೆಚ್ಚು ಕಡಿಮೆ ಸ್ವಲ್ಪ ತೋರಿಸೋದು, ಆ ಈ ಕರೆಕ್ಟ್ ಅಲ್ವಾ. ದೆನ್ ಪ್ರಶ್ನೆ ಯಾವ ಎಷ್ಟು ಒಡೆತನ ನನ್ನ ನಿನ್ನ ಅವನ. ಸೊ ಇದು ಇವತ್ತಿನ ಕ್ಲಾಸ್ 6 ಆಗಿತ್ತು. ಓಕೆನಾ, ಗುಣವಾಚಕಗಳ ಬಗ್ಗೆ ಓದಿದ್ದಾಯ್ತು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕ್ಲಾಸ್ 7 ಅಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿ ತನಕ ಲವ್ ಯು ಆಲ್, ಬೈ ಬಾಯ್.